ಪಾಲಸಂದ್ರ ಬಡಾವಣೆಯಲ್ಲಿ ಶ್ರೀ ಯೋಗಿ ನಾರಾಯಣರ 300ನೇ ಜಯಂತಿ. ಕೋಲಾರ ನಗರದ ಪಾಲಸಂದ್ರ ಬಡಾವಣೆಯಲ್ಲಿ ಶ್ರೀ ಯೋಗಿ ನಾರಾಯಣ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಂಬರ್ 7ರ ಭಕ್ತಾದಿಗಳು, ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಮುಖ್ಯಸ್ಥರು ಮತ್ತು ಬಲಿಜ ಕುಲಸ್ಥರು ಯತೀಂದ್ರರಿಗೆ ಪೂಜೆ ಸಲ್ಲಿಸಿ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ ನಡೆಸಲಾಯಿತು. ಈ ದಿನ 300ನೇ ಸದ್ಗುರು ಯೋಗಿ ನಾರಾಯಣ ಅವರ ಜಯಂತಿಯು ಆಚರಿಸಲಾಗುತ್ತಿದೆ. ಪಾಲಸಂದ್ರ ಲೇಔಟಿನ ನಿವಾಸಿಗಳು, ಎಲ್ಲ ಭಕ್ತಾದಿಗಳು ಸುಮಾರು ಈ ಜಯಂತಿ ಪ್ರಾರಂಭ ಆದಾಗಲಿಂದ ನಾವು ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಅದೇ ಥರ ಕೋಲಾರ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಸುಮಾರು 70 ಮೇಲ್ಪಟ್ಟು ಪಲ್ಲಕ್ಕಿಗಳು ಬರುತ್ತಿವೆ. ಈ ದಿನ ಶ್ರೀ ಯೋಗಿ ನಾರಾಯಣ ವೃತ್ತ ಟೇಕಲ್ ರಸ್ತೆಯಲ್ಲಿ ಪ್ರಾರಂಭ ಆಗುತ್ತೆ, ಚಾಲನೆ ಆಗುತ್ತೆ. ನಂತರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ರಂಗಮಂದಿರ ಮುಕ್ತಾಯವಾಗಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಈಗಾಗಲೇ ರಂಗಮಂದಿರದಲ್ಲಿ ತಾತಯ್ಯನವರು ರಚಿಸಿರುವ ಕೀರ್ತನೆಗಳನ್ನು ಭಕ್ತರು ಮತ್ತು ತಂಡಗಳಿಂದ ಸಂಕೀರ್ತನಾ ಕಾರ್ಯಕ್ರಮ ನಡೀತಾ ಇದೆ. ಸಾಯಂಕಾಲ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಇದೆ, ಅದಕ್ಕೆ ಮುಖ್ಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ನಂತರ ಈ ಒಂದು ನಮ್ಮ ಬಲಿಜ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ದಿನ ಸಾಯಂಕಾಲದವರೆಗೂ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ. ಧನ್ಯವಾದಗಳು. ರೌತ್ ಶಂಕರಪ್ಪ ಅಂತ ಕೈವಾರ ತಾತಯ್ಯನವರ ಭಕ್ತರು. 1726ರಲ್ಲಿ ಶ್ರೀಯುತ ಯೋಗಿನಾರಾಯಣ ಯತೀಂದ್ರದ ಕೈವಾರ ತಾತಯ್ಯನವರ ಜನ್ಮ ಆಯಿತು. ಹೀಗೆ 300 ವರ್ಷಗಳಿಂದ ಅವರು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸಹ 300ನೇ ವರ್ಷದ ಅವರ ಜನ್ಮ ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಭಕ್ತಿಪೂರ್ವಕವಾಗಿ ಅವರ ಜನ್ಮದಿನವನ್ನು ಮಾಡ್ತಾ ಇದ್ದೀವಿ. ಪ್ರತಿ ನಗರದಿಂದ ಹಾಗೂ ಪ್ರತಿ ಹಳ್ಳಿಯಿಂದ ಭಕ್ತಾದಿಗಳು ಕೈವಾರ ತಾತಯ್ಯನವರ ಒಂದು ಪುತ್ಥಳಿಯ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ತರ್ತಾ ಇದ್ದಾರೆ. ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಸಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಚೆನ್ನೈ ರಂಗಮಂದಿರದಲ್ಲೂ ಸಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಕೈವಾರ ತಾತಯ್ಯನವರ ಜನ್ಮದಿನವನ್ನು ಆಚರಿಸ್ತಾರೆ. ಎಲ್ಲರೂ ಸಹ ಜಾತಿ ಭೇದ ಭಾವ ಇಲ್ಲದೆ ಪ್ರತಿ ಊರಿನಲ್ಲೂ ಸಹ ಸಹಕಾರ ನೀಡ್ತಾ ಇದ್ದಾರೆ. ಹೀಗೆ ಮುಂದುವರಿಯುತ್ತಾ ಕೈವಾರ ತಾತಯ್ಯನವರ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ.